ನಾವು ಜಮೀನಲ್ಲಿ ನಡೆದು ಹೋಗುವಾಗ ಸಸ್ಯ ಕೊಂಬೆಗಳನ್ನು ಅಲ್ಲಾಡಿಸಿದರೆ ಬೆಳೆಯಲ್ಲಿ ಇರುವ ದೋಮೆ ರೆಕ್ಕೆ ಹೊಡಿತಾ ಹೊರಗಡೆ ಬರುತ್ತೆ. ಈ ರೀತಿ ನಮ್ಮ ಬೆಳೆಯಲ್ಲಿ ಯಾವ ರೀತಿಯ ದೋಮೆ ಇದೆಯೋ ತಿಳಿದುಕೊಳ್ಳಬಹುದು. ಹತ್ತಿ ಬೆಳೆಯಲ್ಲಿ ಈ ಹಸಿರು ದೋಮೆ ಇನ್ನು ಬಿಳೆ ದೋಮೆದ ಕಾಟ ಜಾಸ್ತಿ ಆದರೆ ಎಲೆಗಳಿಗೆ ಸಣ್ಣ ಸಣ್ಣ ರಂಧ್ರ ಹಾಕಿ ರಸ ಎಳಿತವ. ಮುಖ್ಯವಾಗಿ ಹತ್ತಿ ಬೆಳೆಯಲ್ಲಿ ಹಸಿರು ದೋಮೆ ಕಾಟ ಜಾಸ್ತಿ ಇದ್ದರೆ ಎಲೆಗಳು ಕೆಳಭಾಗದಲ್ಲಿ ಸೇರಿ ರಸ ಎಳೆಯುವುದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ಬದಲಾಗಿ ಹೋಗಬಹುದು. ಈ ಹಸಿರು ದೋಮೆ ಜೊತೆಗೆ ಬಿಳೆ ದೋಮೆನು ಎಲೆಗಳದಿಂದ ರಸ ಎಳೆದು ಸಸ್ಯನ್ನು ಬಲಹೀನ ಮಾಡಬಹುದು. ಈ ದೋಮೆಗಳ ಸಂಖ್ಯೆ ಹೆಚ್ಚಾದಾಗ ಎಲೆಗಳದಿಂದ ಜಾಸ್ತಿ ರಸ ಎಳೆಯುವುದರಿಂದ ಎಲೆಗಳ ಬಣ್ಣ ಬದಲಾಗಿ ಹೋಗುತ್ತೆ. ಆ ಎಲೆಗಳನ್ನು ಹಿಡ್ಕೊಂಡರೆ ಒಣಗಿ ಹೋಗಿದ್ದ ಎಲೆಗಳು ಮುದುರಿ ಹೋದಂತೆ ಪಳಪಳ ಅಂತ ಶಬ್ದ ಬರುತ್ತೆ. ಮುಖ್ಯವಾಗಿ ಹೂವು ಹಿಡಿಯೋ ಸಮಯಕ್ಕ ಈ ಬಿಳೆ ದೋಮೆ ಇನ್ನು ಹಸಿರು ದೋಮೆ ಬೆಳೆಯಲ್ಲಿ ಇರದಂತೆ ನೋಡಿಕೊಳ್ಳಬೇಕು. ಹತ್ತಿ ಬೆಳೆಯಲ್ಲಿ ಈ ದೋಮೆಗಳ ಆಕ್ರಮಣೆಯನ್ನು ನಿಲ್ಲಿಸಲು ನೀವು ಬಳಸಬೇಕಾಗಿದ್ದ ಮದ್ದುಗಳು ಅಸಿಟಮಾಪ್ರೈಡ್, ಡೈಫೆಂಥ್ರಿಯಾನ್, ಪೈರಿಪ್ರಾಕ್ಸಿಫೆನ್, ಫ್ಲೋನಿಕಮೈಡ್.